ರೊಕ್ಕ ಅಂತ ಆಡಕತ್ತಿಲ್ಲ ಕೈಯಾಗ. ನೀವು ಹಂಪಿ ಸೈಡ್ ಏನಾದ್ರು ಹೋಗಿದ್ರ ಲೋ ಬ್ರಾಹ್ಮಿನ್ ಸ್ಟೈಲ್ ಆಗಿ ನೀವೇನಾದ್ರು ಟಿಫಿನ್ ತಿನ್ಬೇಕಂತಂದ್ರ ಇಲ್ಲಿ ರೆಕಮೆಂಡ್ ಏನ್ ಮಾಡ್ತೀವಿ ಅಂದ್ರೆ ನೀವು ಡಿಶ್ ಮಾಡಕ ತಿನ್ರಿ ಏನಂತಂದ್ರೆ ಹೂಕೋಸಿಂದ ಬಜ್ಜಿ. ಹೂಕೋಸ್ ಕೂಡ ಎಳೆ ಕೋಸನ ಎರಡು ಮಿಕ್ಸ್ ಮಾಡಿರೋದು ಬಂದ್ ಕೊಡೋಣ ಬಿಸಿ ಬಿಸಿ ಆದಂತೆ ಜಾಸ್ತಿನ ಹಣ್ಣು ಆಗಂಗಚರ ಕುದಿಸ್ಬಾರ್ದು. ಇದನ್ನ ಮತ್ತೆ ಹೆಚ್ಚಿದ್ವಿ ಸಣ್ಣಗೆ ಈ ತರ ಹೆಚ್ಕೋಬೇಕು. ನಮ್ಮ ಮಮ್ಮಿ ಓದ್ಕೊಳ್ಳೋಣ ಊರಿಗೀರಿಗೆಲ್ಲ ಹೋದ್ರೆ ಎಲ್ಲ A to Z ಇನ್ಚಾರ್ಜ್ ಬರುತ್ತೆ. ಆಲ್ಮೋಸ್ಟ್ ನನ್ನ ರಂಗೋಲಿ ಈ ತರ ಹೆಂಗ ಹಸಿದ ತಿನ್ನಕ ನನಗೆ ಬಹಳ ಇಂಟ್ರೆಸ್ಟ್. ಈಗ ನಾವು ಬಂದು ATM ದುಡ್ಡು ಹಾಕಿದ್ವಿ ಲಿಟಲ್ ಬಿಟ್ ಇಟ್ಟು ಮತ್ತೆ ಅದ್ರ ಮ್ಯಾಗ ಸ್ವಲ್ಪ ಅಕ್ಕಿ ಇಟ್ಟು ಎದಕ್ಕಂದ್ರೆ ಬಿಕಾಸ್ ಆಫ್ ಕ್ರಿಸ್ಮಸ್ ಸಾರಿ ಬಿರಿಯಾನಿ ಮಸಾಲಾ ಅಂತ ಮಾವಿನ ಕಾಯಿಯ ಪುಡಿ ಕಾದಿರೋ ಬಿಸಿಯ ಎಣ್ಣೆ ನೋಡ್ತೀನಿ ನೋಡಿ ರಿಯಾಕ್ಷನ್. ಐ ವಾಂಟ್ ದಿ ರಿಯಾಕ್ಷನ್ ವಿಡಿಯೋ. ವಾ ಹೆಂಗೈತೆ ನಮಸ್ಕಾರ ರೀ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗಿಗೆ ಸ್ವಾಗತ ರೀ. ಸ್ವಾಗತ ರೀ. ಇವತ್ತಿನ ವ್ಲಾಗ್ ಮತ್ತೆ ರೀ ಸ್ಟಾರ್ಟ್ ಮಾಡಾಕತ್ತಿರೋದು ಮತ್ತೆ 6 ಸುಮಾರು ಗೈಸ್. ಈಗ ಸ್ವಲ್ಪ ರೊಕ್ಕ ಹಾಕದೈತಿ, ರೊಕ್ಕ ಹಾಕಕ್ ಹೋಗ್ಬೇಕು. ಸ್ವಲ್ಪ ವಿ ಪ್ಲಾನಿಂಗ್ ನೀವು ಅಂತ ಹಿಂಗ ಅನ್ಬೋದು. ರೊಕ್ಕ ಅಂತ ಆಡಕತ್ತಿಲ್ಲ ಕೈಯಾಗ. ಎಸ್ ಗೈಸ್, ಈಗ ನಾವು ಕೆಳಗಿರೋ ನೀವು ನೋಡಕತ್ತಿರೋ ಒಂದು ನ್ಯೂ ವಿಡಿಯೋ ಬಿಟ್ಟಿವಿ. ಅಲ್ಲ ಯಾವುದು ಒಂದು ಚಲೋ ಅದು ಅಂದ್ರೆ ಯೂನಿಕ್. ಏನಾದ್ರು ನೀವು ಹಂಪಿ ಸೈಡ್ ಏನಾದ್ರು ಹೋಗಿದ್ರೆ ಅಲ್ಲೊಂದು ಚಲೋ ಬ್ರಾಹ್ಮಿನ್ ಸ್ಟೈಲ್ ಆಗಿ ನೀವೇನಾದ್ರು ಟಿಫಿನ್ ತಿನ್ಬೇಕಂತಂದ್ರೆ ನಮ್ಮ ಚಾನಲ್ ವಿಸಿಟ್ ಹೊಡಿರಿ. ಅದ್ ಕೆಳಗಿರೋ ಚಾನಲ್ನ ವಿಸಿಟ್ ಹೊಡೆದು ನೀವು ನೋಡ್ರಿ. ಯಾಕಂದ್ರೆ ಅಲ್ಲಿ ಯೂನಿಕ್ ಇರುತ್ತೆ ಟೇಸ್ಟ್. ಅಂದ್ರೆ ಬ್ರಾಹ್ಮಿನ್ಸ್ ಪ್ಯೂರ್ ಆಗಿ ಅವ್ರ ಫ್ಯಾಮಿಲಿ ಖುದ್ದಾಗೆ ಮಾಡ್ತಾರ. ಹತ್ತತ್ರ 40 ವರ್ಷದಿಂದ ನಡ್ಸಂತ ಬರಾಕತ್ತಾರ. ಅಲ್ಲಿ ನಿಮ್ಗೆ ಇಲ್ಲಿ ರೆಕಮೆಂಡ್ ಏನ್ ಮಾಡ್ತೀವಿ ಅಂದ್ರೆ ಅಲ್ಲಿ ಸಿಗೋ ನಿಮ್ಗೆ ಇದು ಏನು ಉತ್ತಪ್ಪ ದೋಸೆ ಅಂತೂ ಸೈಕ್ ಇರ್ತ ಗೈಸ್. ಹಂಪಿ ಸೈಡ್ ಹೋದಾಗ ಅದು ಅಡ್ರೆಸ್ ಸಿಗುತ್ತೆ. ಅಡ್ರೆಸ್ ಸಿಗ್ಲಿಲ್ಲ ಅಂದ್ರೆ ನೀವು ಟೇಸ್ಟ್ ಆಫ್ ಬ್ರಾಹ್ಮಿನ್ಸ್ ಅನ್ನೋದು ನೀವು ಗೂಗಲ್ ಮ್ಯಾಪ್ ನಾವು ಹೊಡೆದು ಬಿಟ್ರೆ ಸೀದಾ ಅಲ್ಲೇ ಹೇಳ್ಕೊಂಡು ಹೋಗ್ಬಿಡುತ್ತೆ. ಆ ನಮ್ಮನೆ ಹೆವಿ ಕ್ರೌಡು ಇರುತ್ತೆ, ಟೇಸ್ಟು ಸೈಕ್ ಇರುತ್ತೆ. ಎಸ್ ಈಗ ವರುಣ್ ಬರ್ತಾನ. ವರುಣ್ ಬಂದ ಮ್ಯಾಗ ಸ್ವಲ್ಪ ರೊಕ್ಕ ಹಾಕದೈತಿ ನೋಡಿ ಹೋಗೋಣ. ಅವ್ನು ಇವ್ರಿಗೂ ರೊಕ್ಕ ಕೊಟ್ಟಿದ್ದ, ನನ್ನ ಮಗ ಹಾಕ್ಯಾರಿಲ್ಲ ಅನ್ನೋದು ನೋಡ್ಬೇಕು. ನೀವು ಡಿಶ್ ಮಾಡಕ ತಿನ್ರಿ ಏನಂತಂದ್ರೆ ನಾರ್ಮಲ್ ಹೂಕೋಸಿಂದ ಬಜ್ಜಿ. ಹೂಕೋಸ್ ಕೂಡ ಮತ್ತೆ ನಾರ್ಮಲ್ ಎಳೆಕೋಸ್ ಅಂತ ಇರುತ್ತೆ. ಆಲ್ಮೋಸ್ಟ್ ಅಲ್ಲಿ ಗೊತ್ತೈತಿಲ್ರಿ. ಎಳೆಕೋಸನ ಎರಡು ಮಿಕ್ಸ್ ಮಾಡಿ ಸ್ವಲ್ಪ ಕ್ರಿಸ್ಪಿನೆಸ್ ನ ಹಾಕಿ ಇದನ್ನ ಏನ್ ಮಾಡ್ಬೇಕಂದ್ರ ಫಸ್ಟ್ ಈಗ ಲಿಟಲ್ ಬಿಟ್ ಸಾಲ್ಟ್ ಅನ್ನೋದು ನಾರ್ಮಲ್ ಸಣ್ಣ ಉಪ್ಪಿಲ್ಲ ಮೇ ಎಸ್ ಗೈಸ್ ಇಲ್ಲಿ ಈ ಉಪ್ಪನ ಇಲ್ಲ ಜನರ ಲಿಟಲ್ ಬಿಟ್ ಸ್ವಲ್ಪ ಲಿಟ್ಟಂಗ ಸುಮ್ಮನೆ ಇದು ಆಗಕ್ಕೆ ಸ್ವಲ್ಪ ನಮ್ಮ ಕಲರಿಗೆ ಗೋಬಿ ಕಲರಿಗೆ ನಾವು ಹಾಕ್ತಿರೋದು ಲಿಟಲ್ ಬಿಟ್ ಅರಿಶಿಣ ಪುಡಿ. ಸ್ವಲ್ಪ ಹೊರಗಡೆ ಒಂದು ಹೋಗೋದೈತೆ, ಅದು ಸ್ವಲ್ಪ ರೊಕ್ಕ ಅದೈತಿ. ಇದನ್ನ ಸ್ವಲ್ಪ ಕುದಿಸಿ ಇದನ್ನ ಹೆಚ್ಚಿ ಇಟ್ಟು ಹೋಗ್ಬಿಡೋದು. ಆಮೇಲೆ ನಮ್ಮ ಮಮ್ಮಿಗೆ ಇಟ್ಟು ಕಲಿಸಿ ಇಡ ಅಂತ ಹೇಳೋದು. ಬಂದ್ ಕೊಡೋಣ ಬಿಸಿ ಆದಂತ ಹೆವಿ ಕ್ರಿಸ್ಪಿ ಆದಂತ. ಇದು ಏನಂದ್ರೆ ಇನ್ನೊಂದು ಜಾಸ್ತಿನ ಹಣ್ಣು ಆಗಂಗಚರ ಕುದಿಸ್ಬಾರ್ದು. ಈ ಗೋಬಿನ ಲಿಟಲ್ ಬಿಟ್ ಸ್ವಲ್ಪ ಕುದಿಸಿ ತೆಗೆದು ಬಿಡ್ಬೇಕು. ಇವತ್ತು ನೋಡೋಣ ಡಿಶ್ ಯಾವ ತರ ಆಗತ್ತೆ, ಏನಾಗತ್ತೆ, ಟೇಸ್ಟ್ ಹೆಂಗಿರುತ್ತೆ, ರಿವ್ಯೂ ಕೇಳೋಣ, ಎಲ್ಲ ಹೋಗ್ಯಾವಣ. ಈಗ ಇದನ್ನ ಮತ್ತೆ ಹೆಚ್ಚಿದ್ವಿ ಸಣ್ಣಗೆ ಈ ತರ ಹೆಚ್ಕೋಬೇಕು. ಹೆಚ್ಚಿಟ್ಕೊಳ್ಳೋಣ ಈ ಕಡೆ ಮೆಲ್ಲಿಗೆ, ಈ ಕಡೆ ನಾರ್ಮಲ್ ಜಾಸ್ತಿ ಕುದಿಸ್ಬೇಡ. ಮೇಲ್ನ ಸ್ವಲ್ಪ ಕುದಿಸಿ ಎರಡು ಮಿಕ್ಸ್ ಮಾಡಿ. ಯಾಕಂದ್ರೆ ಈರುಳ್ಳಿ ಬದ್ಲಿ ಇದನ್ನ ಅಂದ್ರೆ ಈರುಳ್ಳಿ ಕ್ರಿಸ್ಪಿ ಬರುತ್ತೆ. ಇದನ್ನ ಹಾಕಿ ಬಿಟ್ರೆ ಇನ್ನ ಹೆವಿ ಕ್ರಿಸ್ಪಿ ಆಗುತ್ತೆ. ಯಾಕಂದ್ರೆ ಮ್ಯಾಗ ಲೇಯರ್ ಅಂದ್ರೂ ಹೆವಿ ಕ್ರಿಸ್ಪಿ ಬರುತ್ತೆ. ಅದ್ರ ಗೋಬಿನೂ ನಟ್ ಸಿಗ್ತಿರ್ತೈತೆ. ಈಗ ಏನ್ ತಿನ್ನೋದೈತಿ ವರುಣ್ ಬರದ್ ಕಾಯಕತ್ತೀನಿ. ಇದನ್ನೆಲ್ಲ ಮಾಡಿ ರೆಡಿ ಇಟ್ಟು ಹೋಗೋದು ಬಂದ್ಮೇಲೆ ಮಾಡ್ಕೊ ಅಂತ ಹೇಳಿ. ಹೌದು ಗೈಸ್, ಇನ್ನೊಂದು ನಮ್ಮ ಮಮ್ಮಿ ಫೈನಲ್ ಇವತ್ತು ಬಂದ್ರು. ನಾಳೆ ನೀನೇ ಎದ್ದಾಳ ಮಾಡ್ತೇಲ್ ಮೇ ಕೆಲಸ ಯಾಕಂದ್ರೆ ನಮ್ಮ ಮಮ್ಮಿ ಓದ್ಕೊಳ್ಳೋಣ ಊರಿಗೀರಿಗೆಲ್ಲ ಹೋದ್ರೆ ಎಲ್ಲ A to Z ಇನ್ಚಾರ್ಜ್ ಬರುತ್ತೆ. ಆಲ್ಮೋಸ್ಟ್ ನನ್ನ ರಂಗೋಲಿ ಈ ತರ ಇತ್ತು. ನನಗೆ ಇದು ಹಾಕೋದು ಇದು ಒಂದೇ ಬರುತ್ತೆ. ಇದು ಬಿಟ್ಟು ನಾರ್ಮಲ್ ಬರೋದು ನನಗೆ ಈ ತರ ಸ್ಟಾರ್ ಎಲ್ಲ ಆಟ ಬರ್ತಾ ಗೈಸ್. ಈಗ ಹೋಗೋಣ ಲೆಟ್ಸ್ ಗೋ. ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ವಿಸಿಟ್ ಹೊಡೆದಿದ್ರೆ ಅಷ್ಟು ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳಿ. ಮತ್ತೆ ವರುಣ್ ನನ್ನ ಮಗ ಬರಾಗತ್ತಿಲ್ಲ, ಬರೋದ್ ಕಾಯಂ ಅಂತ ಹೇಳ್ಕೊಂತ ನಡೆಸುಗೋ. ನಮ್ಮ ಮಮ್ಮಿ ತಾರೀಕನ್ನ ನೋಡ್ತಿದ್ದಾವೆ. ಫೈನಲಿ ಕುದ್ದೈತಿ. ನನಗೆ ಇನ್ನೊಂದೇನಂದ್ರೆ ನಾರ್ಮಲ್ ಅದೇ ಎಲ್ಲ ತಿನ್ನಕ್ಕಿಂತ ಹಿಂಗ ಹಸಿದ ತಿನ್ನಕ ನನಗೆ ಬಹಳ ಇಂಟ್ರೆಸ್ಟ್. ಫುಲ್ ಕಲರ್ ಎಲ್ಲ ಅರಿಶಿನ ಆಗಿದೆ. ಈಗ ಮಾಡುವ ನಮ್ಮ ಮಮ್ಮಿ ಈ ಕಡೆ ಹಿಟ್ಟು ಕಲ್ಸಕತ್ರ. ಹಿಟ್ಟು ನಾನೇ ಕಲ್ಸೋದು. ಇನ್ನೊಂದೇನಂದ್ರೆ ನಾನ್ ಜಾಸ್ತಿ ಹಿಟ್ಟಿಗೆ ನೀರ್ ಹಾಕಲ್ಲ. ಅಂದ್ರೆ ನಾರ್ಮಲ್ ಫಸ್ಟ್ ಈಗ ರಾಗದಾಗ ಕಲಿಸ್ತೀನಿ. ಅಂದ್ರೆ ವಿತೌಟ್ ಎನಿ ವಾಟರ್ ಹಂಗೆ ಕಲ್ಸೋದು. ಅದಕ್ಕೆ ಬೇಸ್ ಹತ್ಬೇಕು. ಏನು ಖಾರ ಉಪ್ಪು ಹತ್ತಾದ್ಮೇಲೆ ಸ್ವಲ್ಪ ಮ್ಯಾಕ್ ಚಿಮ್ಮಿಸ್ಬೇಕು. ಯಾಕಂದ್ರೆ ನಾವು ಬರೀ ನೀರ ಮಾಡಿಬಿಟ್ರೆ ಅದು ಹಂಗ ಇದಾಗುತ್ತೆ. ಲೆಟ್ಸಿ ಹೋಗುವ ತಿನ್ನವ. ಅಲ್ಟ ಈಗ ನಾವು ಬಂದು ATM ದುಡ್ಡು ಹಾಕಿದ್ವಿ. ಅದ್ರಾಗ ಏನಂದ್ರೆ ನಮ್ಗೆ ಈಟು ದುಡ್ಡಿನ ಹೋಗಿಲ್ಲ. ಸಾರಿ 50 ರೂಪಾಯಿ ಹೋಗಲ್ಲ.
ಇವು ಬಿಟ್ಟು ಉಳಿದಿದ್ವಿ ಇನ್ನು ಸ್ವಲ್ಪ ನಾವು ವೀರುದಿದ್ವಿ ವೀರು ಯಾವೂ ಹೋಗ್ಲಿಲ್ಲ. ಲೆಟ್ಸ್ ಗೈಸ್ ಈಗ ಹೋಗೋಣ. ಇಲ್ಲೇ ಎಲ್ಲಿ ಅಂದರೆ ಸೀದಾ ಇದು ಅಭಿರುಚಿದೆಲ್ಲ ಗೈಸ್ ಅದ್ರ ಅಪೋಸಿಟಿಗೆ ಬಂದ್ವಿ. ಈಗ ಹೋಗಿ ಸ್ವಲ್ಪ ಇನ್ನೊಂದು ಈಗ ನಾವು ಪ್ಲ್ಯಾನ್ ಏನು ಮಾಡಾಕತ್ತೀವಿ ಅಂದರೆ ಸ್ವಲ್ಪ ಟೀ ಗ್ಲಾಸ್ ಅಂದರೆ ಗಾಜಿನ ಗ್ಲಾಸ್ ಇಡೋ ಪ್ಲ್ಯಾನ್ ಅಂದ್ರೆ ಭಾಳ ಇವು ರಿಕ್ವೈರ್ಮೆಂಟ್ಸ್ ಅಂದರೆ ಗಿರಾಕಿ ರಿಕ್ವೈರ್ಮೆಂಟ್ಸ್ ಮೇಲೆ ಇಡಮಂತೆ ಇಡಾಕತ್ತೀವಿ. ಅದಕ್ಕೆ ಸ್ವಲ್ಪ ನಮ್ಮ ವರ್ಕರ್ಸು ಸ್ವಲ್ಪ ತೊಳೆಯೋದು ಗಿಳಿಯೋದಕ್ಕೆ ಸ್ವಲ್ಪ ಇನ್ನು ಮುಂದೆ ನೋಡಕತ್ತಾರ. ಟೀ ಗ್ಲಾಸಾಗ ನಮಗೆ ಉಳಿತಾಯ ಇರುತ್ತೆ ಅಂದರೆ ನಾರ್ಮಲ್ ಯೂಸ್ ಅಂತ್ರು ಥರ ಅಮೌಂಟ್ ಏನಿರುತ್ತೆ ಅದು ಉಳಿತೈತಿ. ಅದಕ್ಕೆ ಈಗ ಹೋಗಿ ಅದನ್ನು ಮಾತಾಡಬೇಕು. ಲೆಟ್ಸ್ ಈಗ ಮನೆಗೆ ಬಂದ್ಕೊಳ್ಳೋಣ. ನಾನೇ ನಿಂತಿದ್ದೆ ಇದಕ್ಕೆ ಗೈಸ್ ಈಗ ಒಂದು ಪುಟ್ಟಿ ತೊಗೊಂಡಿನಿ. ಅದಕ್ಕೆ ನಾರ್ಮಲ್ ಅದೇ ಹೂಕೋಸು ಊಟದಂತಲ್ಲ ಫಸ್ಟ್ ಮಾಡ್ಬೇಕಲ್ಲ ಗೈಸ್. ಅದಕ್ಕೆ ಇದು ನಾರ್ಮಲ್ ತೊಗೊಂಡಿನಿ. ಈಗೇನು ವಿತೌಟ್ ಅಂದ್ರೆ ಸ್ವಲ್ಪ ಮ್ಯಾಗ ನೀರು ಚಿಮ್ಮಿಸ್ತೀನಿ. ನೀರು ಚಿಮ್ಮಿಸಾದ್ಮೇಲೆ ಲಿಟಲ್ ಬಿಟ್ ಇಟ್ಟು ಮತ್ತು ಅದ್ರ ಮ್ಯಾಗ ಸ್ವಲ್ಪ ಅಕ್ಕಿ ಇಟ್ಟು ಅದಕ್ಕಂದ್ರೆ ಬಿಕಾಸ್ ಆಫ್ ಕ್ರಿಸ್ಮಸ್ ಏನು ಏನು ಕ್ರಿಸ್ಪಿನೆಸ್ ಅದಕ್ಕೆ ಈಗ ಫಸ್ಟ್ ಹಿಟ್ಟನ್ನು ಹಾಕೊಂಡು ಬಿಡೋಣ. ಫಸ್ಟ್ ಎಲ್ಲ ಹಾಕಿ ಬಿಡೋಣ ಯಾಕಂದ್ರೆ ಅದಕ್ಕೆ ಸ್ವಲ್ಪ ಇದಾಗಲಿ ಸ್ವಲ್ಪ ದಬ್ಬ ಅಂದ್ರೆ ನಿಮ್ಮ ಅನುಕೂಲ ಇದಕ್ಕೆ ಹಾಕ್ಬೇಕು. ಯಾಕಂದ್ರೆ ಬೇಸ್ ಅದ ಇದು ಮಾಡ್ಬೇಕಲ್ಲ. ಅಕ್ಕಿ ಟೇಟ್ ಹಾಕ್ಬೇಕು ಕಡ್ಲಿಟ್ಟ ಅಲ್ಲ ಕಡ್ಲಿಟ್ಟ ಅಲ್ಲ ಅಕ್ಕಿ ಟೇಟ್ ಹಾಕ್ಬೇಕು. ಖಾರ ಪುಡಿ ನಿಮ್ಮ ರುಚಿಗೆ ಅಕ್ಕ ಅಷ್ಟು ಹಾಕೋಬೇಕು. ಅಜ್ವಾನ ಸ್ವಲ್ಪ ಜಾಸ್ತಿ ಹಾಕ. ನಿಮ್ಗೆ ಮತ್ ಇದಾದ್ಮೇಲೆ ಯಾವ್ದಾವ್ದು ಮಸಾಲ ನಿಮಗೆ ಅನುಕೂಲ ಆಗತ್ರಿ ಇಷ್ಟ ಸ್ವಲ್ಪ ಜಾಸ್ತಿ ಹಾಕಿ. ಸ್ವಲ್ಪ ಮತ್ ಜಾಸ್ತಿ ಅಂದ್ರೆ ಇದು ಅಂದ್ರೆ ಏನು ಇದು ಮಾಡ್ಬೇಕ. ಎಸ್ ಈ ಸ್ಮೆಲ್ ಬರ್ಬೇಕಿದೆ. ಯಸ್ ಗಾಯ್ಸ್ ಇದೆಲ್ಲ ಹಾಕಾದ್ಮೇಲೆ ಸ್ವಲ್ಪ ನಮ್ಮ ಮನೆಯಾಗ ನಮ್ಮ ಬೇಬಿ ಆಂಟಿ ಕೊಟ್ಟಿರುವ ಎಲ್ಲ ಥರ ಮಸಾಲೆಗಳು ಇಲ್ಲಿ ಸ್ಟಾಕ್ ಇಟ್ಟಿವಿ. ಈಗ ಸ್ವಲ್ಪ ನಮ್ಮ ಟೇಸ್ಟ್ ಮುಖಾಂತರ ಹಾಕ್ಬೇಕು. ಒಂದು ಯಾವುದೋ ಇದು ಸಬ್ಜಿ ಬಿರಿಯಾನಿ ಮಸಾಲ ಅಂತ ಪಲ್ಲಕ್ಕ ಇಡ್ಲಕ್ಕೆ ಇರಲಿ ನಾವು ಫಸ್ಟ್ ಇದಕ್ಕೆ ಹಾಕ್ಕೊಂಬಿಡ್ಬೇಕು. ಇದು ಮತ್ತು ಮಾವಿನಕಾಯಿಯ ಪುಡಿ ಏನಿದು ಪೌಡ್ರ್ ಅಂತೆ ಇದನ್ನು ಸ್ವಲ್ಪ ಹಾಕಿಬಿಡೋಣ. ಈಗ ನಿಮ್ಮ ರುಚಿಗೆ ತಕ್ಕ ಅಷ್ಟು ಉಪ್ಪನ್ನು ಹಾಕಿಕೊಂಡು ಎಣ್ಣೆ ಅಂದರೆ ಎಣ್ಣೆ ಹಾಕ್ಮಿ ಎಣ್ಣೆ ಅದೊಂದು ಹಾಕ್ಬಿಡು. ಕರ್ದಿದ್ದು ಎಣ್ಣೆ ಒಂದು ಹಾಕ್ಬೇಕಂತ ಗೈಸ್. ಈಗ ಇದನ್ನ ನಿಮ್ಮ ಕೈಯ ಸಹಾಯ ಮುಖಾಂತರ ಕಲಿಸಬೇಕು. ಹಾಕ್ ಅದು ನನಗೇನು ಖಾರ ಗೋಬಿ ಒಳಗೆ ಹೋಗ್ಬೇಕು ಫಸ್ಟ್. ಈ ಮೇನ್ ಏನಂದ್ರೆ ಈ ತರ ಗೈಸ್ ನನಗೆ ಮೇನ್ ಬೇಕಾಗಿರೋದು ಫೋಕಸ್ ಆಗೋದು ಎಸ್ ಈ ತರ ಬೇಸ್ ಎಲ್ಲಾ ಪೌಡ್ರ್ ಗಿಡ್ರ್ ಹಾಕಿವಲ್ಲ ಎಲ್ಲ ಅದಕ್ಕೆ ಅಂಟ್ಬೇಕು. ಅಂಟಾದ್ಮೇಲೆ ಈಗ ಇನ್ನೊಂದು ಸ್ವಲ್ಪ ಯಾವ್ದು ಗೋಧಿ ಯಾವ ಐಟಮ್ ಇದು ಕಡ್ಲಿ ಹಿಟ್ಟು ಹಾಕಬೇಕು. ಲೆಟ್ಸ್ ಸಿ ಈಗ ಕಾದಿರೋ ಬಿಸಿಯ ಎಣ್ಣೆ ಸ್ವಲ್ಪ ಬರ್ಲೆ ಫೈನಲಿ ಈ ತರ ರೆಡಿ ಆಗೈತೆ. ಅನ್ನವತ್ತ ಏನು ಮೇನ್ ನಾವು ಏನೇನು ಮಸಾಲೆ ಹಾಕಿವಲ್ಲ ಎಲ್ಲ ಒಂದೊಂದೊಂದಕ್ಕೂ ಅನ್ನವತ್ತ ಇದಾಗೈತಿ. ಎಸ್ ಈಗ ಬಿಸಿ ಎಣ್ಣೆಗೆ ಹಾಕದೈತಿ ಕರೆದೈತಿ. ಲೆಟ್ಸ್ ಗಿವ್ ಫೈನಲಿ ಇಷ್ಟು ನಿಮಿಷ ಅಂತ ಇಟ್ಟಿದೆ. ಎಷ್ಟು ನಿಮಿಷ 10 ನಿಮಿಷ ಎಷ್ಟು ಸುಮ್ಮನೆ ಹಂಗೊಂದು 10 ನಿಮಿಷ ಹಂಗ ಒಂದು ರೌಂಡ್ ಹಾಕಕ್ಕೆ ಹೋಗಿದ್ವಿ. ಈಗ ರೆಡಿ ಆಗೈತಿ. ಈಗ ಇದು ರೆಡಿ ಆಗೈತಿ. ಸ್ವಲ್ಪ ಕೈಯಾಗ ನೀರ ಇದು ಮಾಡಿ ಸ್ವಲ್ಪ ನಿಮ್ಮ ಇದ್ರ ತಕ್ಕಂಗ ಯಾಕಂದ್ರೆ ಕೋಸ್ ಬರ್ಬೇಕು ಗೈಸ್. ಮೇನ್ ಹೂಕೋಸು ಏನದು ಬೇಸ್ ಹತ್ತೈತಿ ಕೋಸ್ ಬರ್ಬೇಕು. ಈ ತರ ಸ್ವಲ್ಪ ಆಗಲ್ಲ ಅಂದ್ರೆ ಹಿಂಗ್ ಬಿಡ್ಬೇಕು. ಹಿಂಗ್ ಬಿಟ್ರೆ ಅದು ಗೈಸ್ ಅಲ್ಟಿ ಅಂತ ಅನ್ನೋದು. ಈಗ ಇನ್ನೊಂದು ಮಾಡೋದೈತಿ. ಮೇನು ಹೂಕೋಸು ಇದು ಕೋಸ್ ಏನೈತಲ್ಲ ಕೋಸದ ಮೇಲೆ ನಮಗೆ ಪದರ ಬರ್ಬೇಕದು. ಯಾಕಂಗೆ ಕುರ್ಮ ಅನ್ನಕ್ಕೆ ಅದೇ ಮೇನ್. ಈಗ ನೋಡ್ಬೇಕು ಇದ್ರ ಮೇನ್ ನನಗೆ ಏನು ಯೂನಿಕ್ ಅನ್ಸಿರೋದೇನಂದ್ರೆ ಅದು ಮಾವಿನಕಾಯಿದು ಪೌಡ್ರ್ ಇತ್ತು ಗೈಸ್. ಅದು ಅಲ್ಟಿ ಹುಳಿ ಕೊಡಾಕತೈತೆ. ಈಗ ನಾರ್ಮಲ್ ನಾನು ಇದು ತಿಂದಿದ್ದಕ್ಕೆ ಏನು ಹಂಗೆ ಹಸಿದ ತಿನ್ನೋದಕ್ಕೆ ಸಿಹಿ ಬಂದೈತಿ. ಕರಿದ ಮ್ಯಾಗ ನೋಡ್ಬೇಕು ಹೆಂಗೆ ಬರುತ್ತೆ ಏನು ಅಂತಂದು. ಸ್ವಲ್ಪ ಫ್ಲೇಮನ್ನು ಇಟ್ಟಿಕೊಂಡು ಎಸ್ ಮೇನ್ ಗೈಸ್ ಹೂಕೋಸು ಅದ ಕೋಸ್ನೇ ಮೇನ್ ಇದು ಮಾಡಬೇಕು. ನೋಡ್ತೀನಿ ನೋಡಿ ರಿಯಾಕ್ಷನ್. ಐ ವಾಂಟ್ ದಿ ರಿಯಾಕ್ಷನ್ ವಿಡಿಯೋ. ತಿನ್ಮೆ ತಿನ್ನಿಲ್ಲ ಅವಾಗ ಇಲ್ಲಿ ತಿನ್ಮೆ ಇಲ್ಲಿ ವಿಡಿಯೋಗ ಹೆಂಗೈತೆ ಸೈಕ್ ಎಸ್. ಈಗ ದೊಡ್ಡ ಮಾಡಿ ಹಾಕಿನಿ ಸ್ವಲ್ಪ ಸಣ್ಣವು ಸ್ವಲ್ಪ ಇಷ್ಟ ಐತೆ ಹಾಕ್ಬಿಟ್ರೆ ಮಾಡ್ಕೊಂಡು ತಿಂದು ಕಮೆಂಟ್ ಹಾಕ್ರಿ ಅಂತ ಹೇಳಿ ಆಯ್ತು. ಈಗ ನಮ್ಮ ಪಂಕಮ್ಮ ಅವರ ರಿಯಾಕ್ಷನ್ ನೋಡ್ಬೇಕು. ನಿಮ್ಮ ಸಸ್ಯ ಏನೋ ಸ್ವಲ್ಪ ಕರೀತಂದ್ಲ ಅದಕ್ಕೆ ನಾನು ಬೇಡ ಇಷ್ಟೇ ಅಂತಂದೆ. ನೋಡ್ಬೇಕು ತಿನ್ ನೋಡ್ಬೇಕು. ವಾ ತಗಮ್ಮ ಇದೆ ಇದೆ
ಹಾಂ ಹೆಂಗೈತೆ ಹಾಂ ಚಲೋ ಆಯ್ತಾ ಎಸ್ ಇವೆಲ್ಲ ನಮ್ಮ ಪೀಸ್ ಇವೆ ನಮ್ಗೆ ಇವೇ ಪೀಸು ನಮ್ಗೆ ಇವೇ ಇದು ಇದಂತೂ ಸಹಿ ಇದೆ ಯಾಕಂದರೆ ಬರೀ ಗೋಬಿದಿದೆ ಫುಲ್ಲು ಒಳಗಡೆ ಸೈಕ ಇದೆ ಗೋಬಿ ಸೈಕ ಫೋಕಸ್ ಆಗೋದು ಅಲ್ಟಿ ಗೈಸ್ ನಿಜ ಟ್ರೈ ಮಾಡಿದ್ರೆ ಊಟ ಮಾಡಮ್ಮ ಶಾಪಿಗೆ ಹೋದ್ರೆ ಶಾಪಿಗೆ ಹೋಗೋಣ ಮುಗುಣುವ ಸಮಯ ಇವತ್ತಿನ ಲಾಗ್ ಈ ಥರ ಇತ್ತು ನಿಮ್ಮ ಪ್ರಕಾರ ಅಂದರೆ ನಮ್ಮ ಬಾಯ್ಸ್ ಪ್ರಕಾರ ನಿಮ್ಗೆ ಯಾವ್ದಾರು ಒಂದು ಫುಡ್ಡಿಂದ ಏನೋ ಡಿಶ್ ಮಾಡೋಕ್ಕೆ ಬರುತ್ತಾ ಬ್ರೋ ನನಗೆ ಇದು ಮಾಡೋಕ್ಕೆ ಬರುತ್ತೆ ಅಂತ ಏನೇ ಇದ್ರೆ ಕಮೆಂಟ್ ಉಗುಳ್ರಿ ಅಂತ ಹೇಳ್ಕೊಂತ ಐ ಥಿಂಕ್ ನೀವು ಊಟ ಮಾಡಿರಿ ನಾವು ಊಟ ಮಾಡಿವಿ ಅಂತ ಹೇಳ್ಕೊಂಡು ಟೇಕ್ ಕೇರ್ ಗುಡ್ ನೈಟ್ ಸ್ವೀಟ್ ಮ್ಯಾನ್ ಲವ್ ಯು ಗೈಸ್